ಈ ಬಾರಿ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಸುದೀಪ್ ಸರ್ ನಡೆಸ್ಕೊಡ್ತಾ ಇದ್ದಾರೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಸುದೀಪ್ ಸರ್ ನಡೆಸ್ಕೊಡುವಂಥ ಒಂದು ಕಾರ್ಯಕ್ರಮ ಬಿಗ್ ಬಾಸು ಅದು ತುಂಬ ಚೆನ್ನಾಗಿ ಬರ್ತಾಯಿದೆ. ಯಾಕೆಂದರೆ ನಾನು ಸೀಸನ್ 1ಇಂದ ಸೀಸನ್ 10ವರೆಗೂ ಕೂಡ ನೋಡ್ಕೊಂಡು ಬರ್ತಾಯಿದ್ದೀನಿ. ಸೊ ಕಳೆದ ಬಾರಿ ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಆದರೆ ಈ ಬಾರಿ ಏನಪ್ಪ ಅಂತಂತಂದರೆ, ಈ ಬಾರಿ ಈಗ ಪ್ರಮುಖವಾಗಿ ಈಗಾಗಲೇ ಏನು ತನಿಷ್ ಆಗಿರ್ಬೋದು, ಜೊತೆಗೆ ವಿನಯ್ ಆಗಿರ್ಬೋದು, ಹಾಗೆ ಏನು ತುಕಾಲಿ ಸಂತೋಷ್, ಇವರೆಲ್ಲರೂ ಕೂಡ ಈಗ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಆ್ಯಕ್ಟ್ ಮಾಡ್ತಾರೆ ಮೀನ್ಸ್ ಚೆನ್ನಾಗಿ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಬಿಗ್ ಬಾಸ್ ಅಂದರೆ ಒಳ್ಳೆಯ ಒಂದು ಕಾರ್ಯಕ್ರಮ. ಆದರೆ ಒಂದಷ್ಟು ಜನರಿಗೆ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದೆ. ಒಂದಷ್ಟು ಜನ ಅದನ್ನು ಆಕ್ಸೆಪ್ಟ್ ಮಾಡ್ಕೊತಾರೆ, ಒಂದಷ್ಟು ಜನ ಏನಪ್ಪ ಇಂಥ ಒಂದು ಕಾರ್ಯಕ್ರಮ ಅಂತಂದರೆ ಯಾಕೆ ನೆಗೆಟಿವ್ ಯೋಚನೆ ಮಾಡ್ತಾರೆ ಅಂತಂದರೆ, ಅಲ್ಲೇನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಸೊ ಆ ಒಂದು ಇನ್ಸಿಡೆಂಟನ್ನು ನೋಡಿದಂಥ ಸಂದರ್ಭದಲ್ಲಿ ಜನರು ಎಲ್ಲ ಒಂದು ಕಡೆ ಇದೆಂಥ ಕಾರ್ಯಕ್ರಮ ಅಂತಂದರೆ, ಬಟ್ ಕೆಲವರು ಅದನ್ನು ತುಂಬ ಮೆಚ್ಕೊಳ್ಳೋರು ಇದ್ದಾರೆ ಕೂಡ, ಮನೋರಂಜನೆಯಾಗಿ ತೊಗೊಳೋರು ಕೂಡ ಇದ್ದಾರೆ. ಸೊ ಹಾಗಾಗಿ ಕಾರ್ಯಕ್ರಮ ಈಗ ಸದ್ಯಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ಪಾಸಿಟಿವ್ ನೆಗೆಟಿವ್ ಎಲ್ಲ ರಂಗದಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಸರ್, ಈಗ ಬಿಗ್ ಬಾಸ್ ಕಾಂಟೆಸ್ಟೆಂಟ್ ಈ ಬಾರಿ ಬಿಗ್ ಬಾಸ್ ಏನು ಸ್ಪರ್ಧೆ ಮಾಡಿದಾರಲ್ಲ, ಅದರಲ್ಲಿ ನಿಮ್ಮ ಇಷ್ಟವಾದ ಸ್ಪರ್ಧೆ ಯಾರು ಮತ್ತು ಯಾಕೆ? ಸೊ ನನಗೆ ತುಂಬ ಇಷ್ಟವಾದಂಥ ಸ್ಪರ್ಧೆ ತುಕಾಲಿ ಸಂತೋಷ್ ಅವರು. ಸೊ ಯಾಕೆ ಅಂತಂದರೆ, ಸೊ ನಾನು ಇಲ್ಲಿವರೆಗೂ ಅಂದರೆ ಈಗಾಗಲೇ ಹತ್ತತ್ರ ಒಂದು 85 ಡೇಸ್ ಆಗಿರಬೇಕು ಅನಿಸುತ್ತೆ. 85 ಡೇಸ್ ಆಗಿದೆ. ಸೊ 85 ಡೇಸ್ ಅವ್ರಿಗೂ ಕೂಡ ಅವರು ಕೊಟ್ಟಷ್ಟು ಮನೋರಂಜನೆ ಬೇರೆ ಯಾವ ಸ್ಪರ್ಧೆನೂ ಕೂಡ ಕೊಟ್ಟಿಲ್ಲ. ಒಟ್ಟವರಲ್ಲಿ ಜಗಳ ಆಗ್ಬೋದು, ಕಿತ್ತಾಟ ಆಗ್ಬೋದು, ಮನಸ್ತಾಪ ಆಗ್ಬೋದು. ಆದರೆ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ವಿಚಾರ ಬಂತು ಅಂತಂದರೆ, ಈಗ ನಮಗೆ ಬೇಕಾಗಿರೋದೇನು ಎಂಟರ್ಟೈನ್ಮೆಂಟು. ಸೊ ಅದನ್ನು ಎಲ್ಲೋ ಒಂದು ಕಡೆ ತುಕಾಲಿ ಸಂತೋಷ್ ಅವರು ಡೇ 1ಇಂದ ಅಪ್ ಟು ಇಲ್ಲಿವರೆಗೂ ಕೂಡ ಕ್ಯಾರಿ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಹಾಗಾಗಿ ನನಗೆ ಅವರು ತುಂಬ ಇಷ್ಟ ಅಂತ ಹೇಳ್ತೀನಿ. ಮತ್ತೆ ಇನ್ನು ಉಳಿದಂತೆ ಈಗ ವರ್ತೂರ್ ಸಂತೋಷ್ ಇದ್ದಾರೆ, ತನಿಷ್ಕಾ ಇದ್ದಾರೆ, ಡ್ರೋನ್ ಪ್ರತಾಪ್ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಡ್ರೋನ್ ಪ್ರತಾಪ್ ಬಗ್ಗೆ ಹೇಳೋದಾದ್ರೆ, ಈಗಾಗಲೇ ಅಂದರೆ ಡ್ರೋನ್ ಪ್ರತಾಪ್ ಸಮಾಜದಲ್ಲಿ ಒಂದು ನೆಗೆಟಿವ್ ಎಲ್ಲ ವಿಷಯ ಆಲ್ರೆಡಿ ಮತ್ತೀಗ ಬಿಗ್ ಬಾಸ್ ಒಳಗಡೆ ಹೋಗಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಡ್ರೋನ್ ಪ್ರತಾಪ್ ಬಗ್ಗೆ ಕೇಳಿದ್ರಿ ನೀವು. ಸೊ ಡ್ರೋನ್ ಪ್ರತಾಪ್ ಕೂಡ ತುಂಬ ಚೆನ್ನಾಗಿ ಅಲ್ಲಿ ಒಂದು ಗೇಮ್ ಆಡ್ತಾ ಇದ್ದಾರೆ. ಯಾಕೆಂತಂದರೆ ಅವ್ರದ್ದೇ ಒಂಥರ ಡಿಫ್ರೆಂಟ್ ಗೇಮ್ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಹೊರಗಡೆ ಇದ್ದಂತಹ ಅವ್ರಿಗೆ ಒಂದು ಇಮೇಜ್ ಇತ್ತು. ಆ ಒಂದು ಇಮೇಜ್ ಬಗ್ಗೆ ಅವರೆಲ್ಲೂ ಕೂಡ ಅಲ್ಲಿ ಒಳಗಡೆ ಅದನ್ನು ಕ್ಯಾರಿ ಮಾಡ್ತಾ ಇಲ್ಲ. ಸೊ ಅದನ್ನು ಅವರು ಬಳಸ್ಕೊಂಡು ನಾನು ಆ ಥರದ ಒಂದು ತಪ್ಪು ಮಾಡಿದೆ, ಈಗ ನನಗೆ ಸರಿ ಆಗ್ತಾ ಇದ್ದೀನಿ, ಆ ರೀತಿ ಏನು ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಇನ್ನು ನೀವು ಕೇಳಿದಂಗೆ ಇನ್ಯಾರು ವರ್ತೂರ್ ಸಂತೋಷ್ ಅವರು ಕೂಡ ತುಂಬ ಎಂಟರ್ಟೈನ್ಮೆಂಟ್ ಪರ್ಸನ್ ಅಂತ ಅಲ್ಲ ಅವರು. ಸೊ ನಾರ್ಮಲಾಗಿ ಗೇಮ್ ಆಡ್ತಾಯಿದ್ದಾರೆ. ಸೊ ಅಂದರೆ ಜನರು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದರೆ ಹಿಂದೆ ಒಂದು ಇಶ್ಯೂ ಆಯಿತು. ಸೊ ಇಶ್ಯೂ ಆದಮೇಲೂ ಕೂಡ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅಪ್ ಟು ಅವ್ರು ಇಲ್ಲಿವರೆಗೂ ಇದ್ದಾರೆ ಅಂತಂತಂದರೆ, ಇಲ್ಲೊಂದು ಕಡೆ ಅವ್ರ ಆಟನೂ ಕೂಡ ಜನರಿಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು. ತನಿಷ್ಕಾ ಆ್ಯಸ್ ಯೂಶುವಲ್ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಅಂದರೆ ಈ ಬಾರಿ ಯಾರು ವಿನ್ ಆಗ್ಬೋದು ಸರ್ ನಿಮ್ಮ ಪ್ರಕಾರ? ಅಲ್ಲಿ ಚಾನ್ಸ್ ಇರೋದು ಕಾರ್ತಿಕ್ ಜೊತೆಗೆ ವಿನಯ್ ಮತ್ತು ತುಕಾಲಿ ಸಂತೋಷ್. ಇಷ್ಟು ಜನರು ತುಂಬ ಟಫ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ಯಾಕೆಂತಂದರೆ ಅದರಲ್ಲಿ ಮತ್ತೆ ಈಗ ಇನ್ನೊಬ್ಬರು ಯಾರಿದ್ದಾರೆ ಹೇಳಿ, ಸಂಗೀತ ಅವರು ಕೂಡ ಇದ್ದಾರೆ. ಸೊ ಹಾಗಾಗಿ ಇವರ 4 ಜನರ ಮಧ್ಯೆ ಏನಾದರೂ ಒಂದು ಸ್ವಲ್ಪ ಟಫ್ ಕಾಂಪಿಟೇಷನ್ ಆಗ್ಬೋದು ಅನಿಸುತ್ತೆ. ಸೊ ನನ್ನ ಪ್ರಕಾರ ಗೆದ್ದರೆ ತುಕಾಲಿ ಸಂತೋಷ್ ಅವ್ರು ಗೆಲ್ಲಬೇಕು ಅಂತ ಆಸೆ. ಹೌದು. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740572589 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.